ಅಶೋಕ್, ಆರತಿ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಅವಳ ಬಗ್ಗೆ ಏನಾದರೂ ಸುಳಿವು ಸಿಗ್ತೇನೋ? ಇಲ್ಲಮ್ಮ. ಅಣ್ಣ, ಆಕ್ಸಿಡೆಂಟ್ ಆಗಿದ್ದ ಜಾಗಕ್ಕೆ ಹೋಗಿದ್ರಾ? ಆ ಇನ್ಸಿಡೆಂಟ್ ಆದಾಗಿಂದ ಅತ್ತಿಗೆ ಮನಸ್ಸು ಅಲ್ಲೇ ಸೆಳೀತಾ ಇತ್ತು. ಅಲ್ಲೂ ಒಂದ್ಸಲಿ ನೋಡಬೇಕಿತ್ತು. ಅಯ್ಯಲ್ಲೇ ಅಲ್ಗೂ ಹೋಗಿದ್ದು ಕಣೆ. ಮಂತ್ರಾಲಯದ ಗುರುವೇ, ನನ್ನ ಮೊಮ್ಮಗನ್ನ ಕಿತ್ಕೊಂಡೆ. ಮಗಳ ಥರ ಇರೋ ಸೊಸೆನ ಕಿತ್ಕೋಬೇಡ. ನಾವೆಲ್ಲ ನಿನ್ನ ಭಕ್ತರು. ನಮ್ಮನ್ನ ಭಕ್ತಿಲಿ ಮೀರಿಸುವಂತ ಸೊಸೆನ ಕೊಟ್ಟೆ. ಈ ಮನೆ ಸಂತೋಷನ ಕಾಪಾಡೋ ಹಾಗೆ ಮಾಡಿದೆ. ಆದ್ರೆ ಈಗ ಯಾಕಪ್ಪ ಈ ನೋವು? ಮೊಮ್ಮಗನ್ ಕಳ್ಕೊಂಡ ಕಣ್ಣೀರೇ ಇನ್ನೂ ಗೊತ್ತಿಲ್ಲ. ಈಗ ಸೊಸೆನ ದೂರ ಮಾಡೋ ಭಯ ಹುಟ್ಟಿಸ್ತಿದೆಯಲ್ಲ ರಾಘವೇಂದ್ರ. ಪಪ್ಪ, ಮಮ್ಮಿ ಬರಲ್ವಾ? ಮಮ್ಮಿನೂ ನನ್ನನ್ನು ಬಿಟ್ಟೋದ್ರಾ? ಇಲ್ಲ ಕಂದ, ಮಮ್ಮಿ ಎಲ್ಲೂ ಹೋಗಿಲ್ಲ, ಬರ್ತಾಳೆ, ಅಳ್ಬೇಡ. ನಾನು ಹೇಳ್ದಾಗಲೇ ನನ್ನ ಮಾತು ಕೇಳಿದರೆ ಇವತ್ತು ದೇವರೇ ಅಂತ ದೇವ್ರ ಮುಂದೆ ಕೂತ್ಕೊಂಡು ಗೋಳಾಡೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಹುಚ್ಚು ಹೆಚ್ಚಾದ್ರೆ ಹೀಗೆರಿ ಆಗೋದು. ಉರಿಯೋ ಗಾಯಕ್ಕೆ ಮದ್ದನ್ನು ಕೊಡದೆ ಹೋದ್ರು ಉಪ್ಪನ್ನು ಮಾತ್ರ ಸುರಿಬಾರ್ದು. ಮಮ್ಮಿ, ಎಲ್ಲೋಗಿದೆ ಮಮ್ಮಿ ನೀನು? ಇದೇನೇ ನಾವೇನೇನು ಅಂದ್ಕೊಂಡ್ವಿ, ಇಲ್ಲಿ ಏನೇನು ಆಗೇ ಇಲ್ಲ. ಹೋಗ್ತೀಯಾ? ನಿನ್ಗೇನಾದ್ರೂ ಆದ್ರೆ ಇವಳಿಗೆ ಯಾರೇ ದಿಕ್ಕು? ನನಗೆ ಯಾರೇ ದಿಕ್ಕು? ರಾತ್ರಿಯಿಂದ ಯಾರು ನಿದ್ದೆ ಮಾಡಿಲ್ಲ ಗೊತ್ತಾ? ನಿನ್ನನ್ನು ಹುಡ್ಕೊಂಡು ಎಲ್ಲೆಲ್ಲಿ ಹೋಗಿದ್ವಿ ಅಂತ ಗೊತ್ತಾ? ಎಲ್ರು ಜೀವನ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ವಿ. ಮಾತಾಡೋ, ಎಲ್ಲಿಗೆ ಹೋಗಿದ್ದೆ? ನೋಡ್ರಿ, ಇಷ್ಟು ಕೇಳಿದ್ರು ಅವಳು ಬಾಯಿ ಬಿಡದೆ ಹೇಗೆ ನಿಂತ್ಕೊಂಡಿದ್ದಾಳೆ. ನಾವುಗಳು ಮಾತಾಡ್ತಿರೋದು ಅವಳಿಗೆ ಅರ್ಥ ಆಗ್ತಿಲ್ವಾ? ಮನೆಯಿಂದ ಯಾರು ಆಚೆ ಹೋಗ್ಬಾರ್ದು ಅಂತ ಅಪ್ಪ ಹೇಳಿರ್ಲಿಲ್ವಾ? ಮತ್ಯಾಕೋದೆ? ಮಾತಾಡೋ. ಅಶೋಕ, ಈಗ ಯಾರು ಯಾವ ಪ್ರಶ್ನೆನೂ ಕೇಳಬೇಡಿ. ಭವಾನಿ, ಆರ್ತಿನ ಒಳಗಡೆ ಕರ್ಕೊಂಡೋಗು. ಮೊದಲು ಇವಳು ಎಲ್ಲಿಗೆ ಹೋಗಿದ್ಲು ಅಂತ ಹೇಳಬೇಕು. ಸಾಕು ಒಂದೇ. ರಾಣಿ ಹೇಳ್ದಾಗೆ ಆರ್ತಿ ಮನಸ್ಥಿತಿ ಸರಿ ಇಲ್ಲ. ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಭವಾನಿ, ಅಮ್ಮವ್ರನ್ನ ನಾನು ಕರ್ಕೊಂಡು ಹೋಗ್ತೀನಿ. ಮಾತಾಡಿದ್ರಾ? ಥ್ಯಾಂಕ್ ಯು ತಂಗಿ, ಥ್ಯಾಂಕ್ ಯು. ಆರತಿಗೆ ಸರಿಯಾಗಿ ಡ್ರೈವಿಂಗ್ ಬರಲ್ಲ, ಆದರೆ ಕಾರೇನು ಡ್ಯಾಮೇಜ್ ಆಗದೆ ಅವಳು ವಾಪಸ್ ಬಂದಿದ್ದಾಳೆ ಅಂದರೆ ಹೆಚ್ಚು ದೂರ ಎಲ್ಲೂ ಹೋಗಿಲ್ಲ ಅಂತ ಅನಿಸುತ್ತೆ.
ಆರತಿ ತುಂಬಾ ದೂರ ಡ್ರೈವ್ ಮಾಡ್ಕೊಂಡು ಹೋಗಿದ್ದಾಳೆ. ಅದೇ ಹೇಳ್ತೀಯ? ಚಿರು ಸತ್ ಮೇಲಿಂದ ನಾನು ಈ ಕಾರ್ನ ಟಚ್ ಕೂಡ ಮಾಡಿಲ್ಲ. ನೀವ್ಯಾರಾದ್ರೂ ಗಾಡಿ ಓಡಿಸಿದ್ರ? ನಾನಂತೂ ಯೂಸ್ ಮಾಡಿಲ್ಲ. ಅದ್ಯಾಕೋ ಹಾಗೆ ಕೇಳ್ತಿದ್ದೀಯಾ? ನಿನ್ನೆ ಆರತಿ 450 ಕಿಲೋಮೀಟರ್ ಡ್ರೈವ್ ಮಾಡಿದ್ದಾಳಮ್ಮ. ಡ್ರೈವಿಂಗ್ ಬರ್ದವಳು 450 ಕಿಲೋಮೀಟ್ರ್ ಏನೂ ಆಗದೆ ಹೇಗೆ ಡ್ರೈವ್ ಮಾಡೋದಕ್ಕೆ ಸಾಧ್ಯ? ಜಯಸಿಂಹ, ಆರತಿ ಎಲ್ಲಿ ಹೋದ್ಲು, ಏನು ಮಾಡಿದ್ಲು ಅನ್ನೋದು ಮುಖ್ಯ ಅಲ್ಲ. ಅವಳು ಸೇಫಾಗಿ ಬಂದಿದ್ದಾಳಲ್ಲ, ಅದು ಮುಖ್ಯ. ಆದರೂ ಕೊನೆಗುಳಿಯೋದು ಅದೊಂದೇ ಪ್ರಶ್ನೆ ಅಲ್ವಾ ಮಾವ? ನಾನು ಈಗಲೂ ಹೇಳ್ತಾ ಇದ್ದೀನಿ, ಅವಳಿಗೆ ಆಸ್ಪತ್ರೆಗೆ ತೋರಿಸೋ ಅಗತ್ಯ ಇದೆ. ನಾಳೆ ಏನು ಬೇಕಾದರೂ ಆಗ್ಬೋದು. ಅಪ್ಪ, ಅಲ್ಲಿ ಆರ್ತಿ. ಇದೇನಪ್ಪ, ಅನಾಹುತ ಮಾಡ್ಕೊಂಡಿರ್ತಾಳೆ ಅನ್ಕೊಂಡ್ರೆ ಆಶ್ಚರ್ಯ ಪಡೋ ಹಾಗೆ ಮಾಡ್ತಿದ್ದಾಳಲ್ಲ. ಪಕ್ಕ ತಲೆ ಕೆಟ್ಟಿದೆ ಇವಳಿಗೆ. ಆರ್ತಿ, ಏನ್ ಮಾಡ್ತಿದ್ಯಮ್ಮ? ಅತ್ತೆ, ಯಾರೂ ಸರಿಯಾಗಿ ತಿಂಡಿ ತಿಂತಿಲ್ಲ, ಊಟ ಮಾಡ್ತಿಲ್ಲ. ಎಲ್ಲರೂ ನನ್ನ ಕೈ ರುಚಿ ಮಿಸ್ ಮಾಡ್ಕೋತಿದ್ದೀರಾ ಅಲ್ವಾ? ಯಾಕೆಲ್ಲರೂ ಹೀಗೆ ನೋಡ್ತಿದ್ದೀರಾ? ಅದಕ್ಕೆ ನೀವ್ಯಾಕೆ ತಿಂಡಿ ಮಾಡ್ತಿದ್ದೀರಾ? ರೆಸ್ಟ್ ಮಾಡೋದಲ್ವಾ? ಅಯ್ಯೋ, ರೆಸ್ಟ್ ಮಾಡೋ ಅಂಥದ್ದು ನನಗೇನಾಗಿದೆ? ಅಲ್ಲಮ್ಮ ಆರತಿ, ಆಗ ನೋಡಿದ್ರೆ ಅಷ್ಟೊಂದು ಸುಸ್ತಾಗಿದ್ದೆ, ಬಟ್ ಈಗ ಅರ್ಧ ಗಂಟೆ ರೆಸ್ಟ್ ಮಾಡಿದ್ನಲ್ಲ, ತಲೆ ಭಾರ ಎಲ್ಲ ಇಳಿದೋಯ್ತು. ಹೋಗಿ ಹೋಗಿ ನನ್ನ ದಾರಿ ಕಾಯ್ತಾ ನೀವೆಲ್ಲರೂ ಯಾರೂ ಫ್ರೆಶ್ ಅಪ್ಪೇ ಆಗಿಲ್ವಲ್ಲ. ಹೋಗಿ ಎಲ್ಲರೂ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಡೈನಿಂಗ್ ಟೇಬಲ್ಗೆ ಬನ್ನಿ. ಅಷ್ಟರಲ್ಲಿ ನಾನು ಮಾತಂಗಿ ತಿಂಡಿಗೆ ರೆಡಿ ಮಾಡ್ತೀವಿ. ಬನ್ನಿ, ಆರತಿಗೆ ಏನು ಇಷ್ಟನೋ ಅದನ್ನೇ ಮಾಡಲಿ. ಬನ್ನಿ ಬನ್ನಿ. ಆರತಿ, ಆರ್ ಯು ಓಕೆ? ಪರ್ಫೆಕ್ಟ್ಲಿ. ನಿನ್ನ ನಡವಳಿಕೆ, ಈ ಬದಲಾವಣೆ ನಾನು ನಿಜವಾಗ್ಲೂ ಕನ್ಫ್ಯೂಸ್ ಆಗ್ತಾ ಇದೆ. ವಾಟ್ ಹ್ಯಾಪೆಂಡ್? ನಾನು ಈ ಮನೆ ಬೆಳಗೋ ದೀಪ ಅಲ್ವೇನ್ರಿ? ನನ್ನಿಂದಾಗಿ ಈ ಮನೆ ಕತ್ಲಾಗಬಾರ್ದು. ಸೂರ್ಯ ಇವತ್ತು ಪಶ್ಚಿಮದಲ್ಲಿ ಹುಟ್ಟಿದ್ನೋ ಏನು? ಇಲ್ಲ ಅತ್ತೆ, ಪೂರ್ವದಲ್ಲೇ ಹುಟ್ಟಿದ್ದಾನೆ. ಅದರಿಂದನೇ ಹೊಸ ಬೆಳಕು, ನೆನ್ನೆ ಕತ್ಲನ್ನ ಶಾಶ್ವತವಾಗಿ ತೀರಿಸಿ ಬಂದಿರೋ ಬೆಳಕು. ಯಾಕೆಲ್ರೂ ಹಾಕಿ ಕೂತ್ಬಿಟ್ರಿ? ತಿನ್ನಿ. ವೇದ, ಆ ಚಟ್ನಿ ಕೊಡು. ಮಾವ, ನಿಮಗೆ ಕಾಯಿ ಚಟ್ನಿ ಅಂದರೆ ತುಂಬ ಇಷ್ಟ ಅಲ್ವಾ? ಜಯಸಿಂಹ, ಇನ್ನೊಂದೆರಡು ಪುರಿ ಹಾಕ್ಲಾ? ನಾನೇ ಹಾಕೋತೀನಿ. ಅಶೋಕ್, ಏನಾಯ್ತು? ಅಶೋಕ್, ಏನಾಯ್ತು? ಬಾ. ಕೂತ್ಕೋ. 10 ದಿನ ಆಯ್ತು ನೀನ್ ಸರಿಯಾಗಿ ಊಟ ತಿಂಡಿ ಮಾಡಿ. ಮೊದಲು ನೀನ್ ತಿನ್ನು.
ಚಿರು 3 ಹೊತ್ತು ಗೊಂಬೆ ಜೊತೆ ಆಟ ಆಡಬೇಡ, ಅಕ್ಕನ ಜೊತೆನೂ ಸ್ವಲ್ಪ ಆಟ ಆಡು. ಜೂನಿಯರ್, ನೀನು ಚಿರುನ ಮಿಸ್ ಮಾಡ್ಕೋತಿದ್ಯಾ ಅಲ್ವಾ? ಹೋಗು, ಹಾರು ಹಾರು ಮೇಲೆ, ಇನ್ನು ಹಾರು, ಇನ್ನು ಹಾರು. ಚಿರು, ಟೆರೇಸ್ ಮೇಲೆ ಹೋಗಿ ನಿಂತ್ಕೋಬೇಡ, ಅಲ್ಲಿಂದ ಪಟ ಹಾರಿಸ್ಬೇಡ ಅಂತ ನಿಂಗೆ ಎಷ್ಟು ಸರಿ ಹೇಳಿದ್ದೀನಿ. ಕೆಳಗಡೆ ಬಾ. ನಂಗೆ ಅದೆಲ್ಲ ಗೊತ್ತಿಲ್ಲ, ಬೇಕು ಅಂದ್ರೆ ಬೇಕು. ಅಲ್ಲ ಚಿರು, ಈಗಾಗಲೇ ನಿಮಗೆ ಸಾಕಷ್ಟು ಹಣ್ಣು ತಂದ್ಕೊಟ್ಟಿದ್ದೀನಲ್ವಾ, ಇವಾಗ ಇದ್ಯಾಕೆ ಬೇಕು? ಅದೆಲ್ಲ ಗೊತ್ತಿಲ್ಲ, ಚಟ್ಪಟ್ ಅಂತ ಸೌಂಡ್ ಮಾಡಕ್ ಬೇಕು. I hate that sound. Please stop it. I love this sound. ನೀನಿಲ್ಲ ಮಗನೆ, ಆದರೆ ನಿನ್ನ ನೆನಪು ಈ ಅಮ್ಮನ ಎದೆಯಲ್ಲಿ ಯಾವಾಗಲೂ ಹಸಿರಾಗಿರುತ್ತೆ. ಅಮ್ಮೋರೆ, ನಿಮ್ಮನ್ನ ಈ ರೀತಿ ನೋಡೋಕ್ಕೆ ನಂಗೆ ತುಂಬ ಸಂತೋಷ ಆಗ್ತಾ ಇದೆ. ಈಗ ನಿಮ್ಮಮ್ಮ ಈ ಮನಸ್ಸು ಹಗುರವಾಗಿರ್ಬೇಕಲ್ಲ? ಹೌದು ಮಾತಂಗಿ, ಅದಕ್ಕೆ ನಾನು ಯಾವತ್ತೂ ನಿನಗೆ ಚಿರಋಣಿಯಾಗಿರ್ತೀನಿ. ಈಗ ಋಣದ ಮಾತು ಯಾಕೆ? ನಾನು ಕಷ್ಟದಲ್ಲಿದ್ದಾಗ ನೀವು ಎಷ್ಟು ಸಲ ನಂಗೆ ಸಹಾಯ ಮಾಡಿಲ್ಲ. ಇಲ್ಲ ಅಂದಿದ್ರೆ ನಾನು ಬೀದಿ ಪಾಲಾಗಿ ಹೋಗ್ತಿದ್ದೆ. ಯಾಕೆ ಹಾಗೆ ಮಾತಾಡ್ತೀಯ? ನೀವೊಬ್ಬರು ನಗ್ತಾ ಇದ್ದರೆ ನನ್ನಂಥ 10 ಜನರು ದುಃಖನ ಮರೀತಾರೆ. ನೀವೆಲ್ಲ ಮರೆತು ಸಂತೋಷವಾಗಿರಬೇಕು. ನಿನ್ನ ಮಗಳನ್ನ ನೀನು ಮರ್ತಿದ್ಯಾ ಮಾತಂಗಿ? ಮಕ್ಕಳನ್ನ ಮರೆಯೋ ತಾಯಿ ಇನ್ನೂ ಹುಟ್ಟಿಲ್ಲ, ಹುಟ್ಟೋದೂ ಇಲ್ಲ. ಆದರೆ ನನ್ನ ಮಗನ ಹತ್ರ ಮಾತಾಡಿ ನನ್ನ ಮನಸ್ಸು ಹಗುರ ಆಗಿದ್ದಂತೂ ಸತ್ಯ. ಥ್ಯಾಂಕ್ಸ್ ಮಾತಂಗಿ. ನಮ್ಮ ಮನೆನೇ ಸರ್ವನಾಶ ಆಗಬೇಕಾಗಿತ್ತು. ಸದ್ಯಕ್ಕೆ ಚಿರು ಒಬ್ಬನ ಕಳ್ಕೊಂಡು ಎಲ್ಲರೂ ನೋವಿನಲ್ಲಿದ್ದೀವಿ. ಸುದ್ಕ ಛಾಯೆ ಇದೆ. ಇಂಥ ಸಮಯದಲ್ಲಿ ಆಸ್ತಿ ವಿಷಯ ಮಾತಾಡೋಕ್ಕಾಗತ್ತಾ? ಮಾತಾಡೋದಕ್ಕಾಗಲ್ಲ ಅಂತ ಸುಮ್ಮನೆ ಇದ್ಬಿಡ್ತೀರಾ? ಸುಮ್ಮನೆ ಇರಬೇಕು. ಯಾಕೆ ಅಂದರೆ ಪರಿಸ್ಥಿತಿ ನಮ್ಮ ಪರವಾಗಿಲ್ಲ ರಾಣಿ. ನೀನು ಸುಮ್ಮನೆ ಇದ್ದುಬಿಡು. ಸುಮ್ಮನೆ ಇರು ಅಂತ 20 ವರ್ಷ ಕಳೆದ್ಬಿಟ್ವಿ. ನಾವು ಆಸ್ತಿ ಕೇಳಬೇಕು, ನಾವು ಸಪ್ರೇಟಾಗಿ ಹೋಗಬೇಕು ಅಂದ್ಕೊಂಡಾಗೆಲ್ಲ ಏನಾದರೂ ಒಂದು ಅನಾಹುತ ನಡೆಯುತ್ತೆ. ನಾವು ಸಪ್ರೇಟಾಗಿದ್ದಿದ್ರೆ ಈ ಸೂತ್ಕೊ ಚಾಯ ನಮ್ಮ ಮೇಲೆ ಬೀಳ್ತಿತ್ತಾ? ಗತಿ ಇಲ್ಲದೆ ಇರೋರು ಹಾಗೆ ಅವ್ರು ಹೇಳಿದ್ದನ್ನ ಕೇಳಿಕೊಂಡು ಅವ್ರು ಹಾಕಿದ್ದನ್ನ ತಿನ್ಕೊಂಡು ಬಿದ್ದಿರೋ ಪರಿಸ್ಥಿತಿ ಬರ್ತಿತ್ತಾ? ಹಾಗಾದರೆ ಈಗ ಏನು ಮಾಡು ಅಂತೀಯ? ನಾವೇನು ಮಾಡೋಕ್ಕಾಗುತ್ತೆ ರಾಣಿ? ನೀವೇನು ಮಾಡಲ್ಲ, ನಿಮ್ಮಿಂದೇನು ಮಾಡೋದಕ್ಕೂ ಆಗಲ್ಲ. ಮೂಕ್ ಬಸವಂತರ ಬಾಯಿಗೆ ಬೀಗ ಹಾಕ್ಕೊಂಡು ಸುಮ್ಮನೆ ಇದ್ಬಿಡ್ತೀರ. ನೀವು ಸುಮ್ಮನೆ ಇದ್ದೀರಾ ಅಂತ ನಾನು ಸುಮ್ಮನೆ ಇರೋದಿಲ್ಲ. ನಾನೇ ಏನಾದರೂ ಒಂದು ದಾರಿ ಹುಡುಕ್ತೇನೆ.
ಮಗ ಬಂದ, ನನ್ನ ಮಗ ಬಂದ. ಚೈತ್ರ, ಯಾಕೆ ಇಷ್ಟೊತ್ತಲ್ಲಿ ಪಿಯೋನೋ ಪ್ಲೇ ಮಾಡ್ತಾ ಇದೆಯಾ? ನಿದ್ದೆ ಬರಲಿಲ್ವಾ? ಚೈತ್ರ, ಚಿರು ಇದು ಚೀರು ನೋಟ್ಸ್ ಅಲ್ವಾ?